ಇಲ್ಲಿ ಕೂತು ಭಾಷಣವನ್ನು ಮಾಡಿ ಬೆಳೆದವನಲ್ಲ ನಾನು. ನನ್ನ ಪಕ್ಷವನ್ನು ಕಟ್ಟೋದಕ್ಕೆ ಕಸಗುಡಿಸಿದ್ದೇನೆ, ಬಾವುಟ ಕಟ್ಟಿದ್ದೇನೆ, ಪೋಸ್ಟರ್ ಕೂಡ ಅಂಟಿಸಿದ್ದೇನೆ ಎನ್ನುವಂತಹ ವಿಚಾರವನ್ನು ಹೇಳಿರೋದು ನಮ್ಮ ರಾಜ್ಯದ DCM DK ಶಿವಕುಮಾರ್ ಅವರು. ಹೆಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ರಾಜ್ಯ ರಾಜಕಾರಣದಲ್ಲಿ ಏನೋ ದೊಡ್ಡ ಸಂಚಲನಗಳು ನಡೀತಾ ಇದೆ, ನವೆಂಬರ್ ಕ್ರಾಂತಿ ಅದು ಇದು ಅಂತ ಹೇಳಿಕೊಂಡು ಎಲ್ಲವೂ ಟುಸ್ ಆದಂತಹ ಸಂದರ್ಭದಲ್ಲಿ ಇಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಎನ್ನುವಂತಹ ವಿಚಾರಗಳು ಕೂಡ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಮಟ್ಟದಲ್ಲಿ AICCಯ ದೊಡ್ಡ ಕಾರ್ಯಾಂಗ ಸಭೆ ನಡೀತಾ ಇದೆ. ಸೊ ಇದಕ್ಕೆ DK ಶಿವಕುಮಾರ್ ಅವರನ್ನ ಕರೆದಿಲ್ಲ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾಧ್ಯಮಗಳು ಮಾತಾಡಿದಂತಹ ಒಂದು ವಿಚಾರ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ನಾನು ಕೇವಲ ವೇದಿಕೆಯಲ್ಲಿ ಕುಳಿತು ಭಾಷಣ ಮಾಡಿಕೊಂಡು ಹೋಗಿಲ್ಲ, ಪಕ್ಷದ ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಅಂತ DK ಶಿವಕುಮಾರ್ ಅವರು ಮಾಧ್ಯಮದ ಮುಖಾಂತರ ಹೇಳಿರುವಂಥದ್ದು. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ ನಂತರ ಹಾಗೂ ಸದಾಶಿವನಗರದ ತಮ್ಮ ನಿವಾಸದ ಬಳಿ DCM DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು. ಪಕ್ಷದ ಕಾರ್ಯಕರ್ತನಾಗಿ ಇರಲು ಬಯಸ್ತೇನೆ ಅಂದವರು ದೆಹಲಿಯಲ್ಲಿ ಹೇಳಿಕೆ ನೀಡಿದರ ಬಗ್ಗೆ ಮಾಧ್ಯಮದ ಪ್ರವರ್ತಕರು ಕೇಳಿದಂತಹ ಸಂದರ್ಭದಲ್ಲಿ ನಾನು ಲೈಫ್ ಟೈಮ್ ಕಾರ್ಯಕರ್ತ, ನಾನು ಒಬ್ಬ ವರ್ಕರ್, ಅಧ್ಯಕ್ಷನಾದಾಗಲೂ ಕೂಡ ಪಕ್ಷದ ಬಾವುಟವನ್ನು ಕಟ್ಟಿದ್ದೇನೆ, ಕಾರ್ಯಕರ್ತನಾದಾಗಲೂ ಕೂಡ ಬಾವುಟವನ್ನು ಕಟ್ಟಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಕಸ ಗುಡಿಸಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲವನ್ನು ನಾನು ಮಾಡಿದ್ದೇನೆ ಅಂತ ಅವರು ಹೇಳ್ಕೊಳ್ತಾ ಇದ್ದರು. ದೆಹಲಿಯಲ್ಲಿ ನಡೆಯುವ CWC ಸಭೆಗೆ ತಾವು ತೆರಳುವಿರಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ನನ್ನನ್ನು ಕರೆದರೆ ಖಂಡಿತವಾಗಿ ಹೋಗ್ತೇನೆ, ಆದರೆ ಇದುವರೆಗೂ ನನಗೆ ಆಮಂತ್ರಣ ಬಂದಿಲ್ಲ ಅಂತ ಹೇಳಿರುವಂಥದ್ದು. ಆವಾಗ ಒಬ್ವಿಯಸ್ಲಿ ಓಕೆ, ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿದೆಯಲ್ವಾ, ಮತ್ತು ಯಾಕೆ ನಿಮಗೆ ಬಂದಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿದಾಗ CM ಅವರಿಗೆ ಬಂದಿದೆ, ಇನ್ನು DCM ಅವರಿಗೆ ಆಮಂತ್ರಣ ಬಂದಿಲ್ಲ, ಕರೆದ್ರೆ ಖಂಡಿತವಾಗಿಯೂ ಹೋಗ್ತೇನೆ, CM ಅವರನ್ನು ಕರೆದಿದ್ದಾರೆ, CM ಹೋಗ್ತಾರೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಖರ್ಗೆ ಅವರ ಜೊತೆ ನಾಯಕತ್ವ ವಿಚಾರವಾಗಿ ಚರ್ಚೆ ನಡೆಸಿದ್ರಾ ಅಂತ ಕೇಳಿದಾಗ ಯಾವ ವಿಚಾರವಾಗಿಯೂ ಚರ್ಚೆ ನಡೆಸಿಲ್ಲ, ನಾನು ಚರ್ಚೆ ಮಾಡುವುದೂ ಇಲ್ಲ, ಮಾಡುವ ಅವಶ್ಯಕತೆಯೂ ಇಲ್ಲ, ನಾನು ಮತ್ತು ಸಿದ್ದರಾಮಯ್ಯ ಅವರು ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳ್ತದೆಯೋ ಅದರಂತೆ ಕೆಲಸ ಮಾಡಿಕೊಂಡು ಹೋಗುತ್ತೇವೆ, ಇನ್ನು ಏನು ಹೇಳ್ತಾರೋ ಆ ರೀತಿ ಹೇಳಿಕೊಂಡು ಅವ್ರು ಏನು ಹೇಳ್ತಾರೋ ಆ ರೀತಿ ನಾವು ನಡ್ಕೊಂಡು ಹೋಗ್ತೇವೆ ಎನ್ನುವಂತಹ ಉತ್ತರವನ್ನು ಕೊಟ್ಟಿರುವಂಥದ್ದು. ಸ್ಥಳೀಯ ಮಟ್ಟದಲ್ಲಿ ಗೊಂದಲ ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವ ಬಗ್ಗೆ ಕೂಡ ಕೇಳಿದರು. ಈ ಹಿಂದೆ ಸ್ಥಳೀಯ ಮಟ್ಟದಲ್ಲಿ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಕೊಂಡಿದ್ರು. ಸೊ ಇದು ವಿಚಾರದಲ್ಲಿ ಕೂಡ ಮಾಧ್ಯಮ ಮಿತ್ರರು ಪ್ರಶ್ನೆಯನ್ನು ಕೇಳಿದರು. ಆವಾಗ ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ, ಅದನ್ನು ನಾವು ಅನುಸರಿಸಬೇಕು ಎನ್ನುವಂತಹ ಪ್ರತಿಕ್ರಿಯೆ ಆಗಿತ್ತು DK ಶಿವಕುಮಾರ್ ಅವರದು. ಶುಕ್ರವಾರದಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ಇದೆ. ಈ ಸಭೆಯಲ್ಲಿ ಮನರೇಗಾ ಯೋಜನೆಯ ಹೆಸರು ಬದಲಾವಣೆ, ಅನುದಾನದಲ್ಲಿ ರಾಜ್ಯದ ಪಾಲನ್ನು 40% ಹೆಚ್ಚಿಸಿರುವುದು ಸೇರಿದಂತೆ ರೈತರಿಗೆ ಮಾರಕವಾದಂತಹ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ವಿಚಾರವಾಗಿ ಒಂದು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯಗಳನ್ನು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿಳಿಸಿದ್ದೇನೆ, ಅವರ ಜೊತೆ ಯಾವ ರಾಜಕೀಯ ಮಾತುಕತೆಯೂ ಮಾಡಿಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ಮನರೇಗಾ ಯೋಜನೆಯಿಂದ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು, ಪಂಚಾಯತಿ ಸದಸ್ಯರುಗಳಿಗೆ ಶಕ್ತಿ ಇತ್ತು, ಪ್ರತಿ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಸಂದಾಯ ಆಗ್ತಾ ಇತ್ತು, ಪ್ರತಿಯೊಬ್ಬರು ಚರ್ಚೆ ನಡೆಸಿ ತಮ್ಮ ಊರಿಗೆ ಯಾವ ಕೆಲಸಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಅವಕಾಶ ಕೂಡ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರವೇ ಯಾವ ಜಿಲ್ಲೆಯಲ್ಲಿ ಯಾವ ಕೆಲಸ ತೆಗೆದುಕೊಳ್ಳಬೇಕು ಅನ್ನುವಂತಹ ತೀರ್ಮಾನ ಮಾಡುತ್ತದೆ ಅಂತ ಅವರು ಹೇಳಿದರು. ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡಿಕೊಳ್ಳಲು, ಇಂಗು ಗುಂಡಿ ತೋಡಿಕೊಳ್ಳಲು, ಕೊಟ್ಟಿಗೆ ಕಟ್ಟಿಕೊಳ್ಳಲು, ಹೀಗೆ ಅನೇಕ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಅನುಕೂಲ ಆಗ್ತಾ ಇತ್ತು. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರು ನೀಡಿದರು. ಮುಂದಿನ 2026ರ ಫೆಬ್ರವರಿ ವೇಳೆಗೆ ಈ ಯೋಜನೆಗೆ 20 ವರ್ಷ ತುಂಬಲಿದೆ. ಆದ ಕಾರಣ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲು ಆಲೋಚನೆ ಕೂಡ ಇದೆ ಅಂತ ಅವರು ಹೇಳಿಕೊಂಡಿರುವಂಥದ್ದು. ಅಂದರೆ ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಏನು ಬಿಕ್ಕಟ್ಟಿದೆಯೋ ಅದು ಎಲ್ಲವೂ ಶಮನ ಆಗಿದೆ ಅಂತ ಒಂದು ರೀತಿಯಲ್ಲಿ ಆ ಒಂದು ಮೇಲ್ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಮಾತ್ರ ಅಲ್ಲ,
ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಮಾರ್ಗದರ್ಶನ ಕೊಡ್ತಾರೆ ಅಂದರೆ ಅವರು ಹಿರಿಯರಾಗಿ ಕೊಡ್ತಾರೆ, ಅದನ್ನು ನಾವು ಅನುಸರಿಸಬೇಕು. ಇನ್ನು ಮುಖ್ಯಮಂತ್ರಿ ವಿಚಾರದಲ್ಲಿ ನಾನು ಆಮೇಲೆ ಸಿದ್ದರಾಮಯ್ಯ ಅವರು ಬೇಕಾದ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೇವೆ. ಈ ಒಂದು ವಿಚಾರದಲ್ಲಿ ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಎನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಏನೇ ಇದ್ದರೂ ಟೋಟಲಿ ಅವರ ಒಂದು ಮಾತುಗಾರಿಕೆಯಲ್ಲಿ ಸಣ್ಣ ಒಂದು ಮನಸ್ತಾಪ ಅಂತೂ ಕಾಣ್ತಾ ಇದೆ. ಕೇಂದ್ರ ಹೈಕಮಾಂಡ್ ಯಾವ ರೀತಿಯಲ್ಲೂ ಬಗ್ಗುತ್ತಾ ಇಲ್ಲ, ಎಲ್ಲ ಒತ್ತಡಗಳನ್ನು ಹಾಕುವುದನ್ನು ಹಾಕಿ ಆಯಿತು ನೋಡಿ. ಇಲ್ಲಿ ಡೈರೆಕ್ಟಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೊಡೆದಾಡೋಕ್ಕೆ ಆಗೋದಿಲ್ಲ. ಅವರು ಏನು ಬೇಕೋ ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕು. ಇವತ್ತು ಚೆಂಡು ಸಿದ್ದರಾಮಯ್ಯ ಪೋಸ್ಟಲ್ಲಿದೆ ಅಂದರೆ ಸಿದ್ದರಾಮಯ್ಯವರು ಹೆಚ್ಚಾಗಿ ಮಾತಾಡಬೇಕಂತಹ ಅವಶ್ಯಕತೆ ಇಲ್ಲ. ಇಲ್ಲಿ DCM ಆಗಿ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಬೇಕಂದ್ರೆ ಅವರಿಗೆ ಬೇಕಾದಂತಹ ಕೆಲವೊಂದು ಸವಲತ್ತುಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದ ಮೇರೆಗೆ. ಸೊ ಏನೇ ಇರಲಿ, ರಾಜ್ಯ ರಾಜಕಾರಣದ ಈ ಒಂದು ಜಟಾಪಟಿಯಲ್ಲಿ ರಾಜ್ಯದ ಜನರು ಸಂಕಷ್ಟಕ್ಕೆ ಬೀಳದಿದ್ದರೆ ಸಾಕು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.